ಬಾಂಗ್ಲಾದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಿಲ್ಲದೇ ಇರೋ ದಾಳಿ, ಆದರೂ ಎಚ್ಚೆತ್ತುಕೊಳ್ಳದೇ ಇರೋ ಸರ್ಕಾರ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ದಿನ ಕಳೆದಂತೆ ಹಳಸ್ತಾನೆ ಇದೆ. ಬಾಂಗ್ಲಾದೇಶದಲ್ಲಿ ಭಾರತ ವಿರುದ್ಧದ ಘೋಷಣೆಗಳು ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ಹಾಗೇನೆ ಹಿಂಸಾಚಾರ ಭುಗಿಲೆದ್ದಿದೆ. ಅಲ್ಪಸಂಖ್ಯಾತ ಹಿಂದೂ ಸಮುದಾಯದ ಮೇಲೆ ನಡೀತಾ ಇರೋ ಹಿಂಸಾಚಾರ ಗಂಭೀರ ಚರ್ಚೆಗೆ ಗ್ರಾಸ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಹತ್ಯೆ, ಅತ್ಯಾಚಾರ, ಚಿತ್ರಹಿಂಸೆಗಳು ದೇಶದಲ್ಲಿ ಅಲ್ಪಸಂಖ್ಯಾತರ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತಾ ಇದೆ. 2014ರಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನ ಮರುಸ್ಥಾಪಿಸಿ ಅಂತ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ದ ವಿದ್ಯಾರ್ಥಿಗಳು ಅಂದಿನ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಪರಾರಿಯಾಗುವಂತೆ ತೀವ್ರ ಸ್ವರೂಪದ ಹೋರಾಟವನ್ನ ನಡೆಸಿದ್ರು. ಈ ಪ್ರತಿಭಟನೆಯಲ್ಲಿ ಸುಮಾರು 1400 ಜನರು ಮೃತಪಟ್ಟಿದ್ರು ಅಂತ ಅಂದಾಜಿಸಲಾಗಿದೆ. ಭಾರತಕ್ಕೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪರಾರಿಯಾಗಿದ್ದಾರೆ, ಭಾರತನೇ ಅವರಿಗೆ ರಕ್ಷಣೆಯನ್ನ ನೀಡ್ತಾ ಇದೆ ಅಂತ ಪ್ರತಿಭಟನಾಕಾರರು ಆರೋಪವನ್ನ ಮಾಡಿದ್ರು. ಈ ಘಟನೆಯ ಬೆನ್ನಲ್ಲೇ ಗಟ್ಟಿಯಾಗಿದ್ದ ಉಭಯ ದೇಶಗಳ ನಡುವಿನ ಸಂಬಂಧ ಹಳಸೋದಕ್ಕೆ ಶುರುವಾಯಿತು. 2024ರಲ್ಲಿನೇ ಹಿಂಸಾಚಾರ ಶುರುವಾದ್ರೂ 2025ರಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ, ಹಲ್ಲೆ, ಅತ್ಯಾಚಾರ ವಿಕೋಪಕ್ಕೆ ಹೋಗಿದೆ. ಇನ್ನು ಬಾಂಗ್ಲಾದೇಶದ ಯುವ ನಾಯಕ ಇಂಕಿಲಾಬ್ ಮಂಚ್ ಈ ಸಂಘಟನೆಯ ಸಂಚಾಲಕ ಶರೀಫ್ ಉಸ್ಮಾನ್ ಹಾದಿ ಹತ್ಯೆಯು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ವಾಗ್ವಾದಕ್ಕೆ ಕಾರಣ ಆಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿಯಲ್ಲಿ ದುಷ್ಕರ್ಮಿಗಳ ಗುಂಪು ಹಿಂದೂಗಳಿಗೆ ಸೇರಿದ ಮನೆಯೊಂದಕ್ಕೆ ಬೆಂಕಿ ಹಚ್ಚಿರೋ ಸುದ್ದಿ ಹೊರಬಿದ್ದಿತ್ತು. ಇದು ಭಾರಿ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇದೀಗ ಬಾಂಗ್ಲಾದೇಶದಲ್ಲಿ ಹಿಂದೂ ವಿಧವೆಯೊಬ್ಬರಿಗೆ ಚಿತ್ರಹಿಂಸೆಯನ್ನ ನೀಡಿದ ದುಷ್ಕರ್ಮಿಗಳ ಗುಂಪೊಂದು ಆಕೆಯ ಮೇಲೆ ಅತ್ಯಾಚಾರವನ್ನು ನಡೆಸಿ ಆಕೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಆಕೆಯ ಕೂದಲನ್ನ ಕತ್ತರಿಸಿದ ಅಮಾನವೀಯ ಘಟನೆ ನಡೆದಿದೆ. ದುಷ್ಕರ್ಮಿಗಳ ಗುಂಪಿನ ಪೈಕಿ ಓರ್ವ ಮಹಿಳೆಯ ಮೇಲೆ ಕೆಟ್ಟ ದೃಷ್ಟಿಯನ್ನ ಇಟ್ಟಿದ್ದ. ಪದೇ ಪದೇ ಆಕೆಯ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಅಂತ ಸ್ಥಳೀಯ ಮಾಧ್ಯಮ ಬಾಂಗ್ಲಾದೇಶ ಪಾರ್ಟಿಡಿನ್ ವರದಿ ಮಾಡಿದೆ. ಈ ದುರಂತ ಘಟನೆ ಜೆನೈದಾ ಜಿಲ್ಲೆಯಲ್ಲಿ ಶನಿವಾರ ರಾತ್ರಿ ನಡೆದಿದೆ. 40 ವರ್ಷದ ಮಹಿಳೆಯನ್ನ ಕಳೆದ 2.5 ವರ್ಷಗಳಿಂದ ಹಿಂಬಾಲಿಸ್ತಾ ಇದ್ದ ಈ ಪುರುಷರು ಕ್ರೂರ ಚಿತ್ರಹಿಂಸೆಯನ್ನ ನೀಡಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಮತ್ತೊಂದು ಘಟನೆಯಲ್ಲಿ ಬಾಂಗ್ಲಾದೇಶದ ಜೆಸೋರ್ನ್ ಮೋನಿರಾಂಪುರ್ನಲ್ಲಿ ಸೋಮವಾರ ಸಂಜೆ ದುಷ್ಕರ್ಮಿಗಳ ಗುಂಪೊಂದು ಹಿಂದೂ ಉದ್ಯಮಿಯೊಬ್ಬರನ್ನ ಸಾರ್ವಜನಿಕ ಸ್ಥಳದಲ್ಲಿ ಗುಂಡಿಕ್ಕಿ ಕೊಂದ ಘಟನೆ ನಡೆದಿದೆ. ಮೋನಿರಾಂಪುರದ ಕೋಪಾಲಿಯಾ ಬಜಾರ್ನಲ್ಲಿ ಐಸ್ ತಯಾರಿಸೋ ಕಾರ್ಖಾನೆಯನ್ನ ಹೊಂದಿದ್ದ 45 ವರ್ಷದ ರಾಣಾ ಪ್ರತಾಪ್ ಬೈರಾಗಿ ನೈರಲ್ನಿಂದ ಪ್ರಕಟವಾಗೋ ದೈನಿಕ್ ಬೀಡಿ ಖಬರ್ ಅನ್ನೋ ಪತ್ರಿಕೆಯ ಹಂಗಾಮಿ ಸಂಪಾದಕರಾಗಿದ್ರು. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಇವರನ್ನ ಕೊಂದು ವಿಕೃತಿಯನ್ನ ಮೆರೆದಿದ್ದಾರೆ. ಈ ಘಟನೆ ಈ ಪ್ರದೇಶದಲ್ಲಿ ಭೀತಿಯನ್ನ ಮೂಡಿಸಿದೆ. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಕಳವಳವನ್ನ ಹುಟ್ಟುಹಾಕಿದೆ. 24 ಗಂಟೆಗಳಲ್ಲೇನೆ 2 ಕೊಲೆಗಳಾಗಿದೆ. ಒಂದು ರಾಣಾ ಅವರ ಕೊಲೆಯಾಗಿದ್ರೆ ಮತ್ತೊಬ್ಬರದು ಮಣಿ ಚಕ್ರಬೋರ್ತಿ ಅನ್ನೋರ್ದು. ಮಣಿ ಚಕ್ರಬೋರ್ತಿ ಅವರದು ಸೋಮವಾರ ರಾತ್ರಿ 10 ಗಂಟೆ ಸುಮಾರಿಗೆ ಇವರನ್ನ ಕೊಲೆ ಮಾಡಲಾಗಿದೆ. ನರಸಿಂಗಡಿ ಜಿಲ್ಲೆಯ ನಿವಾಸಿ ದಿನಸಿ ಅಂಗಡಿ ಮಾಲೀಕರಾದ ಮಣಿ ಚಕ್ರಬೋರ್ತಿ ಅವರನ್ನ ಸೋಮವಾರ ರಾತ್ರಿ 10 ಗಂಟೆ ಸುಮಾರಿಗೆ ಹರಿತವಾದ ಆಯುಧಗಳಿಂದ ದುಷ್ಕರ್ಮಿಗಳು ಅವರನ್ನ ಅಟ್ಟಾಡಿಸಿ ದಾಳಿ ಮಾಡಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ನಡೀತಾ ಇರೋದು ವರದಿಯಾಗ್ತಾನೆ ಇದೆ. 2025ರ ಡಿಸೆಂಬರ್ 31ರಂದು 50 ವರ್ಷದ ಖೋಕೋನ್ ದಾಸ್ ಮೇಲೆ ಹಲ್ಲೆ ನಡೆಸಿದ ದುಷ್ಕರ್ಮಿಗಳು ಅವರಿಗೆ ಬೆಂಕಿಯನ್ನ ಹಚ್ಚಿ ಅವರನ್ನ ಸಜೀವವಾಗಿ ಸುಟ್ಟು ಹಾಕೋದಕ್ಕೆ ಯತ್ನಿಸಿದ್ರು. ಗಂಭೀರವಾಗಿ ಗಾಯಗೊಂಡಿದ್ದ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು. ತೀವ್ರವಾಗಿ ಸುಟ್ಟ ಗಾಯಗಳಿಂದ ಗಾಯಗೊಂಡಿದ್ದ ಅವರು ಜನವರಿ 3ರಂದು ಸಾವನ್ನಪ್ಪಿದ್ರು. 2025ರ ಡಿಸೆಂಬರ್ 29ರಂದು ಮೈಮಿನಿಂಗ್ಸ್ ಜಿಲ್ಲೆಯ ಗಾರ್ಮೆಂಟ್ ಫ್ಯಾಕ್ಟರಿಯೊಂದರಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದ ಹಿಂದೂ ಕೆಲಸಗಾರರನ್ನ ಸಹೋದ್ಯೋಗಿಯೊಬ್ಬರೇ ಗುಂಡಿಕ್ಕಿ ಕೊಂದಿದ್ರು. ಭಾಲುಕಾ ಉಪಜಿಲ್ಲಾ ಪ್ರದೇಶದಲ್ಲಿರೋ ಲಬೀಬ್ ಗ್ರೂಪ್ ಫ್ಯಾಕ್ಟರಿ ಸುಲ್ತಾನ ಸ್ಟೇಟರ್ಸ್ ಲಿಮಿಟೆಡ್ನಲ್ಲಿ ಸಾಯಂಕಾಲ 6:45ರ ಸುಮಾರಿಗೆ ಈ ಘಟನೆ ನಡೆದಿದೆ. ಹತ್ಯೆಯಾದವರನ್ನ ಕಾರ್ಖಾನೆಯಲ್ಲಿ ಸನ್ಸರ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದ ಬಜೇಂದ್ರ ಬಿಸ್ವಾಸ್ ಅಂತ ಗುರುತಿಸಲಾಗಿದೆ.
ಆರೋಪಿ ನೋಮನ್ ಮಿಯಾ ಕೂಡ ಇದೇ ಘಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. 2025 ಡಿಸೆಂಬರ್ 24ರಂದು ರಾಜ್ಪುರಿಯಲ್ಲಿ ಅಮೃತ್ ಮೋಂಡಲ್ ಎಂಬುವರನ್ನ ಗುಂಪೊಂದು ಹಲ್ಲೆ ಮಾಡಿದೆ. 2025 ಡಿಸೆಂಬರ್ 18ರಂದು ಧರ್ಮ ನಿಂದನೆಯ ಆರೋಪದ ಮೇಲೆ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ 25 ವರ್ಷದ ದೀಪು ಚಂದ್ರದಾಸ್ ಅನ್ನೋ ವ್ಯಕ್ತಿಯನ್ನ ಗುಂಪೊಂದು ಹತ್ಯೆ ಮಾಡಿದೆ. ವೈಮನ್ ಶಿಂಘು ನಗರದಲ್ಲಿ ಈ ಘಟನೆ ನಡೆದಿದೆ. ದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಹಿಂಸಾಚಾರ ಭುಗಿಲೆದ್ದಿದೆ. ಹಿಂದೂಗಳ ಮೇಲೆ ನಡೀತಾ ಇರೋ ಹಿಂಸಾತ್ಮಕ ಘಟನೆಗಳಲ್ಲಿ ಗುಂಡಿನ ದಾಳಿ ಇತ್ತೀಚೆಗೆ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರೋ ಈ ರೀತಿಯ ಹಲವಾರು ಸರಣಿ ದಾಳಿಗಳು ಜನರಲ್ಲಿ ಆತಂಕ ಹುಟ್ಟಿಸಿದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋ ದಾಳಿಗಳ ಬಗ್ಗೆ ಭಾರತ ಕೂಡ ಕಳವಳವನ್ನ ವ್ಯಕ್ತಪಡಿಸಿದೆ. ದೇಶದಲ್ಲಿ ಇಷ್ಟೊಂದು ಹಿಂಸಾಚಾರ ಭುಗಿಲೆದ್ದಿದ್ರು ಬಾಂಗ್ಲಾದಲ್ಲಿ ಆಡಳಿತವನ್ನ ನಡೆಸ್ತಾ ಇರೋ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಸರ್ಕಾರ ಏನು ಕೂಡ ಕ್ರಮವನ್ನ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿದೆ. ಸರ್ಕಾರದ ವಿರುದ್ಧ ತೀವ್ರ ಟೀಕೆಗಳು, ಆಕ್ರೋಶ ಕೇಳಿಬರ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯದ ರಕ್ಷಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಮೊಹಮ್ಮದ್ ಯೂನುಸ್ ನೇತೃತ್ವದ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರೋ ದಾಳಿಗಳಿಗೆ ನೇರವಾಗಿಯೇ ಅಥವಾ ಪರೋಕ್ಷವಾಗಿ ಕುಮ್ಮಕ್ಕನ್ನ ನೀಡ್ತಾ ಇದೆ ಅಂತ ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಸರ್ಕಾರದ ವಕ್ತಾರರು ಈ ಘಟನೆಗಳನ್ನ ಅತಿರೇಕವಾಗಿ ಚಿತ್ರಿಸಲಾಗಿದೆ ಅಂತ ಹೇಳಿರೋದು ಟೀಕೆಗೆ ಗುರಿಯಾಗಿದೆ. ಸದ್ಯ ದೇಶದಲ್ಲಿ ನಡೀತಾ ಇರೋ ಹಿಂಸಾಚಾರವನ್ನ ತಡೆಗಟ್ಟುವುದಕ್ಕೆ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಕಾನೂನು ಮತ್ತು ಸುವ್ಯವಸ್ಥೆಯ ಸ್ಥಿತಿ ಅಲ್ಪಸಂಖ್ಯಾತರಿಗೆ ವಿಶ್ವಾಸವನ್ನ ಮೂಡಿಸುವ ಮಟ್ಟದಲ್ಲಿಲ್ಲ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ನಿರಂತರವಾಗಿ ವರದಿಯಾಗ್ತಾ ಇರೋ ಹತ್ಯೆ, ದಾಳಿ ಮತ್ತು ಮಹಿಳೆಯರ ಮೇಲಿನ ಅಪರಾಧದ ಪ್ರಕರಣಗಳು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಭದ್ರತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತಾ ಇದೆ. ಸರ್ಕಾರದ ಘೋಷಣೆಗಳು ಮತ್ತು ನೆಲಮಟ್ಟದ ವಾಸ್ತವಗಳ ನಡುವೆ ಅಂತರ ಇದೆ. ಯೂನುಸ್ ನೇತೃತ್ವದ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋ ಹತ್ಯೆ, ಅತ್ಯಾಚಾರ, ಹಿಂಸೆಗಳನ್ನು ತಡೆಯೋ ನಿಟ್ಟಿನತ್ತ ಕಾರ್ಯನಿರ್ವಹಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.